ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನಾನಿವತ್ತು ನಿಮಗೆಲ್ಲ ಒಂದು ಸೂಪರ್ ಆಗಿರೋ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ಕೊಂಡು ಬಂದಿರ್ತೀರಾ. ಹೌದು, ಅದೇ ಗಂಗೆಬಾವಿ ರೆಸಾರ್ಟ್ ಅಂತ ಹೇಳಿ. ನಮಗೂ ಕೂಡ ತುಂಬ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಇವತ್ತು ನಾವು ಒಂದು ಒಳ್ಳೆ ಪ್ಲೇಸನ್ನು, ಒಂದು ಡೇ ಔಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಇಲ್ಲಿ ಯಾರ್ಯಾರು ಬಂದಿರೋ ಅಥವಾ ಬಂದಿಲ್ವೋ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡೋಗಿ ಫುಲ್ ಫ್ಯಾಮ್ಲಿ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಇದು ಹುಬ್ಳಿಯಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಈ ಶಿಗ್ಗಾಂವ್ ಅಂದರೆ ಹುಬ್ಳಿಯಿಂದ ಶಿಗ್ಗಾಂವ್ಗೆ ಬರಬೇಕು. ಶಿಗ್ಗಾಂವಿಂದ ನೋಡಿ ಇಲ್ಲಿ ಇವಾಗ ತೋರಿಸಿದ್ನಲ್ಲ ಗಂಗೆಬಾವಿ ಅಂತ ಒಂದು ಬೋರ್ಡ್ ಇದೆ, ಅದ್ರ ಒಳಗಡೆ 7 ಕಿಲೋಮೀಟರ್ಸ್ ಆಗುತ್ತೆ. ಯಾವ ಕಡೆನೂ ಹೊಳ್ಳುವಂಗಿಲ್ಲ, ಸ್ಟ್ರೇಟ್ ರೋಡ್ ಇದೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ, ಫುಲ್ ಗ್ರೀನರಿ. ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಫುಲ್ ಗ್ರೀನರಿ ಇದೆ. ನೋಡಿ ಅಕ್ಕಪಕ್ಕ ರೋಡು ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ನಾನು ಯಾಕೆ ಈ ಥರ ಫುಲ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಕ್ಲಿಯರಾಗಿ ನೀವು ಫಸ್ಟ್ ಟೈಮ್ ಹೋಗೋರಾಗಿದ್ದರೆ ಈ ಥರ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಅಂತ ನಾನು ಇದನ್ನ ಫುಲ್ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಒಂದು ಸ್ವಲ್ಪ ಲೆಂದಿ ಇದೆ, ಬಟ್ ಕ್ಲಿಯರಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್, ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿ. ನೋಡಿ ಇಲ್ಲಿ ಒಳಗಡೆ ಪೊಲೀಸ್ ತರಬೇತಿ ಕೇಂದ್ರ ಅಂತಲೇ ಹೇಳ್ಬೋದು ಇದನ್ನು. ಈ ಥರ ಹಂಗಾಗಿ ನಾವು ಆರಾಮಾಗಿ ಈ ಡೆಸ್ಟಿನೇಷನನ್ನು ನಾವು ಕಂಡುಹಿಡಿಬೋದು. ನೋಡಿ ಈ ಕಡೆ ಎಲ್ಲ ಪೊಲೀಸ್ ಎಲ್ಲ ಇದೆ, ಕ್ವಾರ್ಟರ್ಸ್ ಎಲ್ಲ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಆರಾಮಾಗಿ ಈ ರೋಡಿಂದ ಬಂದರೆ ನಾವು ಆರಾಮಾಗಿ ಗೊತ್ತಾಗುತ್ತೆ ಗಂಗೆಬಾವಿ ರೆಸಾರ್ಟ್ ಅಂತ. ಇಲ್ಲಿ ಯಾರು ಕೇಳಿದ್ರೂ ಹೇಳ್ತಾರೆ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿದೆ. ನೋಡಿ ಅಕ್ಕಪಕ್ಕ ಫುಲ್ಲು ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ರೋಡು ಕೂಡ ಸ್ಟ್ರೇಟ್ ರೋಡ್ ಆಗಿರೋದ್ರಿಂದ ಏನು ನಮಗೆ ಆರಾಮಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಗಂಗೆಬಾವಿ ಅಂತ ಹೇಳಿ ಇಲ್ಲಿ ಒಂದು ಮಠ ಇದೆ, ಶಿವಂದು ಒಂದು ಸುಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಕಡೆ ನೋಡಿ ಹಳೆಯ ಕಾಲದ್ದು ಆಗಿದೆ ಇದು. ನೋಡಿ ಇಲ್ಲೊಂದು ಮಠ ಇದೆ. ಇವಾಗ ನೋಡಿ ಫ್ರೆಂಡ್ಸ್ ಗಂಗೆಬಾವಿ ರೆಸಾರ್ಟ್ ಬಂತು. ಇಲ್ಲಿ ಏರೋ ಮಾರ್ಕ್ ತೋರಿಸಿದ್ದಾರೆ, ಈ ಕಡೆ ಲೆಫ್ಟ್ ಸೈಡ್ ಹೋಗಬೇಕು. ನೋಡಿ ಇಲ್ಲಿ ಎಂಟ್ರೆನ್ಸ್ ಇದು ನೋಡಿ, ಇಲ್ಲಿ ಗೇಟ್ ಎಲ್ಲ ಹಾಕಿದ್ದಾರೆ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಕೇಳಿಕೊಂಡು ಬಂದ್ವಿ. ಇದೇ ಇಲ್ಲಿ ಆಫೀಸ್ ರೂಮು. ನೀವು ಮೊದಲೇನು ಬುಕ್ಕಿಂಗ್ ಮಾಡಿ ಬರ್ಬೋದು. ಕಾಂಟ್ಯಾಕ್ಟ್ ನಂಬರನ್ನು ನಾನು ಕೊಟ್ಟಿರ್ತೀನಿ, ನೀವು ಮೊದಲೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬುಕ್ ಮಾಡ್ಕೊಂಡು ಬಂದರೆ 100 ರುಪೀಸು ಕಡಿಮೆ ಆಗುತ್ತೆ. ನೀವು ಡೈರೆಕ್ಟಾಗಿ ಇಲ್ಲೇ ಬಂದು ಬುಕ್ ಮಾಡಿದರೆ 100 ರುಪೀಸನ್ನು ಜಾಸ್ತಿ ತಗೊಳ್ತಾರೆ. ಬನ್ನಿ ಏನೇನು ಪ್ರೊಸೀಜರ್ ಇದೆ ಅಂತ ನೋಡಿಕೊಂಡು ಒಳಗಡೆ ಹೋಗೋಣ. ಒಳಗಡೆ ಹೋದ್ಕೊಳ್ಳೆ ನೋಡಿ ಫ್ರೆಂಡ್ಸ್, ಇಲ್ಲಿ ವೆಲ್ಕಮ್ ಡ್ರಿಂಕನ್ನು ಕೊಟ್ಟು ಒಂದು ಜ್ಯೂಸ್. ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಸೂಪರಾಗಿ ಇದು ಜಿಂಕೆ ಮರಿ ಬಂದಿದೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನೋಡಿ ಎಲ್ಲಿಂದನೂ ತಪ್ಪಿಸ್ಕೊಂಡು ಬಂದಿದೆ ಅನಿಸುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದಾಗಿ. ನಮಗಂತೂ ನೋಡಿ ಖುಷಿ ಆಯಿತು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿ ಆಯಿದ್ಲು. ಮತ್ತು ಇಲ್ಲಿ ನೋಡಿ ಇಲ್ಲಿ ಒಂದು ಬೆಲ್ಟ್ ಕೊಡ್ತಾರೆ ನಮಗೆ, ಒಳಗಡೆ ಹೋಗುವಾಗ ಬೆಲ್ಟ್ ಹಾಕ್ತಾರೆ. ಮತ್ತು ಏನಂದರೆ ಒಳಗಡೆನೇ ಪಾರ್ಕಿಂಗ್ ಇದೆ, ನೀವು ಹಾಗಾಗಿ ಒಳಗಡೆ ಹಾಗೆ ಹೋಗಿ ಅಂತ ಹೇಳಿ ನಮಗೆ ಕಳಿಸಿದ್ರು. ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಒಂದು ಪಾರ್ಕಿಂಗ್ ಇರುತ್ತೆ. ನೀವು ಡೈರೆಕ್ಟಾಗಿ ಒಳಗಡೆನೇ ತೊಗೊಂಡು ಹೋಗ್ಬೋದು ಕಾರನ್ನು, ಬಟ್ ನಾವು ತೊಗೊಂಡೋಗಲಿಲ್ಲ. ಯಾಕಂದರೆ ಕಾರಲ್ಲೇ ಹೋದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ನಮಗೇನೋ ನೋಡ್ದಂಗೆ ಆಗೋದಿಲ್ಲ ಅಂತ ಹೇಳಿ ನಾವು ಇಲ್ಲೊಂದು ಪಾರ್ಕಿಂಗ್ ಇದೆ, ಇಲ್ಲಿ ಕಾರನ್ನು ಪಾರ್ಕ್ ಮಾಡಿ ನಾವು ಒಳಗಡೆ ಹೋದ್ವಿ. ನೋಡಿ ಇದು ಇನ್ನೂ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಇನ್ನೂ ತುಂಬ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಇನ್ನೂ ತುಂಬ ಬಾಕಿ ಇದೆ. ನೋಡಿ ಇಲ್ಲಿ ಹೊಸದಾಗಿ ಮತ್ತೆ ಮಾಡ್ತಾ ಇದ್ದಾರೆ, ಇದು ಕೂಡ ಹೊಸದಾಗಿ ಆಗ್ತಾ ಇದೆ. ಇವಾಗ ಇಲ್ಲಿಂದ ಕಾರ್ ಪಾರ್ಕ್ ಮಾಡಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಗ್ರೀನರಿ. ನಾವು ಮಳೆಗಾಲದಲ್ಲಿ ಹೋಗಿರೋದ್ರಿಂದ ಮಳೆನೂ ಅಷ್ಟೊಂದೇನು ಇರಲಿಲ್ಲ ಸ್ಟಾರ್ಟಿಂಗ್ ಇರೋದ್ರಿಂದ. ಸ್ವಲ್ಪ ಬಿಸಿಲು, ಸ್ವಲ್ಪ ಕ್ಲೌಡಿ ಆಗಿತ್ತು, ಬಟ್ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು. ಮಳೆನೂ ಕೂಡ ಬರಲಿಲ್ಲ. ನಾವು ಆರಾಮಾಗಿ ವಿಸಿಟ್ ಮಾಡೋಕ್ಕೆ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವಳಿಗೋಸ್ಕರನೇ ಇಲ್ಲಿ ನೋಡಿಕೊಂಡು ಬಂದ್ವಿ. ನಾವು ಮೊದಲೇ ನಾನು ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು ನೋಡಿಕೊಂಡು ರಿವ್ಯೂವನ್ನು ನೋಡಿಕೊಂಡು ಹೇಗಿದೆ ಅಂತ ನೋಡಿಕೊಂಡು ನಾವು ಬಂದಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಇಲ್ಲಿ ಮನುಷ್ಯರೇ ನಿಂತಿದ್ದಾರೇನೋ ಅಂತ ಅನ್ಕೋಬೇಕು ನಾವು, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ಕುರಿ ಆಗಿರ್ಬೋದು, ಆಡು ಅಥವಾ ನಾಯಿ ಎಷ್ಟು ಚೆನ್ನಾಗಿ ನಿಂತಿದ್ದಾವೆ. ನನ್ನ ಮಗಳಂತೂ ಅಮ್ಮ ನೋಡಿ ಇಲ್ಲಿ ಅಂತ ಖುಷಿ ಆಗಿಬಿಟ್ಟಿದ್ದಾಳೆ ತುಂಬ. ಇಲ್ಲೊಂದು ಮಹಿಳೆ ನೋಡಿ ಕಟ್ಟಿಗೆನ ಕಟ್ಕೊಂಡು ಹೋಗ್ತಾ ಇದ್ದಾಳೆ.
ನೋಡಿ ಇಲ್ಲಿ ಕಟ್ಟಿಗೆ ಕಡಿಯೋದಾಗಿರ್ಬೋದು ಎಷ್ಟು ರಿಯಲ್ ಆಗಿ ಕಾಣಿಸುತ್ತೆ. ದೂರಿಂದ ನೋಡಿದ್ರಂತೂ ಯಾರೋ ಮನುಷ್ಯರೇ ನಿಂತ್ಕೊಂಡಿದ್ದಾರೇನೋ ಅನಿಸುತ್ತೆ. ಮತ್ತು ಹಳ್ಳಿಗಳಲ್ಲೆಲ್ಲ ಈ ಥರ ನಾವು ನೋಡಿರೋದಿಲ್ಲ, ಆಲ್ಮೋಸ್ಟು ನಮ್ಮ ಮಕ್ಕಳಿಗಂತೂ ಗೊತ್ತೇ ಇರೋದಿಲ್ಲ. ಬಟ್ ಈ ಥರ ಇಲ್ಲಿ ಬಂದು ತೋರಿಸೋದ್ರಿಂದ ನಾವು ಅವರಿಗೆ ಈ ಥರ ಎಲ್ಲನೂ ಒಂದು ಗೊತ್ತು ಮಾಡಿಕೊಡ್ಬೋದು. ಹಳ್ಳಿಗಳಲ್ಲಿ ಇದೊಂದು ದೊಡ್ಡ ಕಟ್ಟೆ ಥರ ಇರುತ್ತೆ. ಅಲ್ಲಿ ಏನಂದರೆ ಎಲ್ಲರೂ ಕೂತ್ಕೊಂಡು ಮಾತಾಡೋದಾಗಿರ್ಬೋದು. ಈ ಕಡೆ ನೋಡಿ ಬಿಡಿ ಸೇರ್ತಾ ಇದ್ದಾರೆ. ಈ ಥರ ಏನೋ ಎಲ್ಲರೂ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇದೆಲ್ಲ ನಾವು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನೋಡಿ ರಿಯಲ್ ಆಗಿ ಕೂತ್ಕೊಂಡಿದ್ದಾರೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಕಡೆ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ನನಗೆ. ನೀವು ಯಾರೆಲ್ಲ ಈ ಥರ ಆಟ ಆಡಿದ್ದೀರಾ ಅಂತ ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ. ನಾನು ಕೂಡ ನೋಡಿದ್ದೀನಿ, ನನ್ನ ಚೈಲ್ಡ್ಹುಡ್ಡಲ್ಲೂ ಈ ಥರ ಆಟಗಳನ್ನೆಲ್ಲ ನೋಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಇಲ್ಲಿ ಒಂದು ಗಾಡಿ ಮಾಡಿ ಅದರಲ್ಲಿ ಒಂದು ಮಗನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಲಗೋರಿ ಆಡ್ತಾ ಇದ್ದಾರೆ. ನಾವಂತೂ ಲಗೋರಿ ಸಿಕ್ಕಾಪಟ್ಟೆ ಆಡ್ತಾ ಇದ್ವಿ ಫ್ರೆಂಡ್ಸ್. ಇದನ್ನೆಲ್ಲ ಈ ನೆನಪೆಲ್ಲ ನಮಗೆ ಮೆಲ್ಕು ಹಾಕುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಈ ಥರ ಒಬ್ಬರು ಬಗ್ಗಿ ನಿಂತು ಜಿಗಿಯೋದಾಗಿರ್ಬೋದು, ಇದು ಕೂಡ ನಾವು ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ವಿ. ನೋಡಿ ತುಂಬ ಖುಷಿಯಾಯಿತು ನನಗಂತೂ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೋಕ್ಕೆಲ್ಲ ಒಂಥರ ಗುಡಿಸ್ಲು ಥರ ಮಾಡಿದ್ದಾರೆ. ಇವಾಗ ಈ ಕಡೆ ಬಂದರೆ ನೋಡಿ ಚಿಕ್ಕದಾಗಿ ಸಣ್ಣಕ್ಕೆ ಚಕ್ಕಡಿ ಗಾಡಿನ ಮಾಡಿದ್ದಾರೆ. ಸಣ್ಣ ಸಣ್ಣ ಎತ್ತುಗಳು, ಚಕ್ಕಡಿ ಗಾಡಿನ ನನ್ನ ಮಗಳಿಗೆ ಕರೀತಾ ಇದ್ದೀನಿ ನಾನು. ಇದನ್ನೆಲ್ಲ ನೋಡೋಕ್ಕೆ ಖುಷಿ ಆಗ್ತಾಳವಳು, ಹಾಗಾಗಿ ಅವಳಿಗೆ ಕರೀತಾ ಇದ್ದೀನಿ. ಅವಳು ಇಲ್ಲಿಂದನೇ ಆಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಫುಲ್ಲು ಖುಷಿಯಾಗಿದ್ದಾಳೆ. ನೋಡಿ ಚಿಕ್ಕ ಎತ್ತುಗಳನ್ನ ನೋಡಿ, ಚಕ್ಕಡಿ ಗಾಡಿನ ನೋಡಿ ಫುಲ್ಲು ಖುಷಿಯಾಗಿ ಅಲ್ಲಿಂದ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ಅವಳು. ಅಷ್ಟೊಂದು ಎಂಜಾಯ್ ಮಾಡಿದ್ಲು. ತುಂಬ ಖುಷಿಪಟ್ಲು. ಈ ಥರದ್ದೆಲ್ಲ ನಮ್ಮ ಸಿಟಿಲಿ ನೋಡೋಕ್ಕೆ ಸಿಗೋದಿಲ್ಲ. ಇಲ್ಲಿ ಬಂದರೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಈ ಥರದ್ದೆಲ್ಲ ನೋಡಿ ಅವ್ರಿಗೂ ಕೂಡ ನೋಡೋಕ್ಕೆ ಸಿಗುತ್ತೆ. ನೋಡಿ ಇದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರೆಲ್ಲ ಇಲ್ಲಿ ಬಂದಿಲ್ಲ ಒಂದ್ಸಲ ವಿಸಿಟ್ ಮಾಡಿ. ನೀವು ಮುಂದೆ ವಿಡಿಯೋನ ಫುಲ್ ನೋಡ್ಕೊತಾ ಹೋಗಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್ ಅಂತ ಗೊತ್ತಾಗುತ್ತೆ ನಿಮಗೇ. ಇನ್ನೂ ತುಂಬ ವೆರೈಟಿ ಅಂದರೆ ಅಡ್ವೆಂಚರ್ಸ್ ಗೇಮ್ಸ್ ಆಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದ್ದಾವೆ. ಮತ್ತು ಈ ಏರಿಯಾದಲ್ಲಿ ಬಂದರೆ ನೋಡಿ, ಇಲ್ಲಿ ನಾವು ಹಳ್ಳಿ ಕಡೆ ಎಲ್ಲ ಮನೆಗಳನ್ನ ನೋಡ್ತಾ ಇರ್ತೀವಲ್ಲ, ಹಳ್ಳಿ ಸೊಗಡಿನ ಜೀವನ ಅಂತ ಹೇಳ್ಬೋದು. ಇದು ಕೂಡ ನಮಗಿಲ್ಲಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಈ ಕಡೆ ಲಂಬಾಣಿಯನ್ಸನ್ನು ನೋಡ್ಬೋದು ನಾವು. ಈ ಥರದ್ದಂತೂ ಈಗ ಸದ್ಯಕ್ಕೆ ನಾವು ನೋಡೇ ಇಲ್ಲ. ಬಟ್ ಇಲ್ಲಿ ಬಂದರೆ ಆ ಥರದ್ದು ಎಲ್ಲ ನೋಡೋಕ್ಕೆ ಸಿಗುತ್ತೆ. ಹಳ್ಳಿ ಜೀವನನ ನೋಡೋಕ್ಕೆ ಸಿಗುತ್ತೆ ನಮಗೆ. ನಾವಂತೂ ನೋಡೇ ಇಲ್ಲ, ನಮ್ಮ ಮಕ್ಕಳಂತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ನೋಡಿ ಇಲ್ಲಿ ಬಂದು ನೋಡಿದರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಹಳ್ಳಿ ಕಡೆ ಎಲ್ಲ ಹೇಗಿರುತ್ತೆ ಏನಂತ ಹೇಳಿ. ಇಲ್ಲಿ ಚಪ್ಪಲಿ ಕೆಲಸ ಮಾಡೋದಾಗಿರ್ಬೋದು, ಸಣ್ಣ ಮಕ್ಕಳ ಬೂಟನ್ನು ನೋಡಿ ಇಲ್ಲಿ ಸೇಲ್ ಮಾರ್ತಾ ಇದ್ದಾರೆ, ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ ಇನ್ನೊಬ್ಬರು. ಎಷ್ಟು ಖುಷಿ ಕೊಡುತ್ತೆ ಈ ಥರದ್ದೆಲ್ಲ ನೋಡಿ. ಇಲ್ಲಿ ನೋಡಿ ಹಿತ್ತಾಳೆ ಕೊಡಗಳ ಕೆಲಸಗಳನ್ನು ಮಾಡೋದಾಗಿರ್ಬೋದು. ಹಳ್ಳಿಗಳಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಕೆಲಸನ ಮಾಡ್ತಾ ಇರ್ತಾರೆ. ಎಷ್ಟು ಖುಷಿ ಕೊಡುತ್ತಲ್ಲಪ್ಪ ಇದನ್ನೆಲ್ಲ ನೋಡಿದರೆ. ಮನೆಯನ್ನು ನೋಡ್ತಾ ಇರ್ಬೋದು ನೀವು, ಹಂಚಿನ ಮನೆ ಆಗಿರ್ಬೋದು, ಎಷ್ಟು ರಿಯಲ್ಲಾಗಿ ಇದೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಕಟ್ಟೆ ಆಗಿರ್ಬೋದು, ಮೇಲ್ಗಡೆ ಹಂಚಿನ ಮನೆಗಳಾಗಿರಬಹುದು. ಈ ಕಡೆ ಬಳೆಗಳನ್ನು ಇಡ್ತಾ ಇದ್ದಾರೆ. ಹಳ್ಳಿಗಳಲ್ಲೆಲ್ಲ ಈ ಥರ ಮನೆಯಲ್ಲೇ ಬಳೆಗಳನ್ನ ಇಡ್ತಾರೆ ಫ್ರೆಂಡ್ಸ್. ಅಲ್ಲಿ ಶಾಪ್ಗಳಲ್ಲಿ ಕಡಿಮೆ. ತುಂಬ ಚೆನ್ನಾಗಿದ್ದಾವೆ, ಚಿಕ್ಕ ಚಿಕ್ಕ ಮನೆಗಳಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ರಿಯಲ್ಲಾಗಿ ಕೂತ್ಕೊಂಡಿದ್ದಾರೇನೋ, ರಿಯಲ್ಲಾಗಿ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ಬೇಕು. ಮನೆಗಳನ್ನು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಕೆಲಸನೂ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ನೋಡಿ. ಈ ಕಡೆ
ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಕಡೆ ನೋಡಿ ಫ್ರೆಂಡ್ಸ್, ಬ್ರಾಹ್ಮಣರು ಅಂತಾರಲ್ಲ, ಅವರು ತಮ್ಮ ಶಿಷ್ಯಂದರಿಗೆ ಏನಂದರೆ ವೇದ ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಕೂಡ ನಾವು ರಿಯಲ್ ಆಗಿ ನೋಡ್ತಾನೆ ಇರಲಿಲ್ಲ. ಈ ಕಡೆ ನೋಡಿ ಅಕ್ಕಸಾಲಿಗರಾಗಿರ್ಬೋದು, ಮನೆ ಮುಂದೆ ರಂಗೋಲಿ ಇಡೋದಾಗಿರ್ಬೋದು, ಇದನ್ನು ಏನಂದರೆ ಕೊಂಡ್ಕೊಳ್ಳೋರಾಗಿರ್ಬೋದು, ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಮನೇನೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ ಮಣ್ಣಿನ ಮಡಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದರ ಮಣ್ಣನ್ನು ತುಳಿದು ಹದ ಮಾಡೋದಾಗಿರ್ಬೋದು, ಸಣ್ಣ ಸಣ್ಣ ಮಡಿಕೆಗಳಿಂದ ದೊಡ್ಡ ಮಡಿಕೆವರೆಗೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಹಳ್ಳಿಗಳಲ್ಲೆಲ್ಲ ಈ ಥರ ಮಣ್ಣಿನ ಮಡಿಕೆಯಲ್ಲೇ ಅಡುಗೆ ಮಾಡೋದು. ಈ ಥರ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋ ರುಚಿನೇ ಬೇರೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗಂತೂ ಇದೇ ಟ್ರೆಂಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ಕಡೆ ನೋಡಿ ಬಡಿಗೆ ಕೆಲಸನ ಮಾಡ್ತಾ ಇದ್ದಾರೆ, ಚಕ್ಕಡಿ ಗಾಡಿಗಳನ್ನು ಮಾಡ್ತಾ ಇದ್ದಾರೆ. ಹಳ್ಳಿ ಅಂದಮೇಲೆ ಆಲ್ಮೋಸ್ಟ್ ಎಲ್ಲನೂ ಅಂದರೆ ಎಲ್ಲ ಬೇಕೇ ಬೇಕು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಬನ್ನಿ ಮತ್ತೆ ಮುಂದ್ಗಡೆ ಹೋಗೋಣ. ಮತ್ತು ಈ ಕಡೆ ಏನಂದರೆ ಫ್ರೆಂಡ್ಸ್, ನಾವು ಹಿಂದಿನ ಕಾಲದಲ್ಲಿ ಒಂದು ಆಶ್ರಮದಲ್ಲಿ ಗಿಡಮೂಲಿಕೆ ವನಮೂಲಿಕೆಗಳನ್ನು ಮತ್ತು ಮನುಷ್ಯರಿಗೆ ಏನಂದರೆ ಔಷಧಿಗಳನ್ನ ಕೊಡೋದಾಗಿರ್ಬೋದು, ಋಷಿಗಳು, ಆ ಥರದ್ದು ಕೂಡ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಈ ಕಡೆ ನೇಕಾರರು ಸೀರೆಯನ್ನು ನೇಯ್ತಾ ಇದ್ದಾರೆ. ನೀವು ಈ ಥರ ಎಲ್ಲ ಇವಾಗ ನೋಡಿದ್ದೀರಾ ಅಥವಾ ನೋಡಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಹುಡುಗಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಈ ಥರ ನಾವು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡೋಕ್ಕೆ ಇಲ್ಲೇ ಸಿಗುತ್ತೆ. ಮತ್ತು ಈ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಮನೆ, ಅದರಲ್ಲಿ ಒಂದು ದೊಡ್ಡ ಮನೆ, ಗೌಡರ ಮನೆ ಅಂತ ಹೇಳ್ಬೋದು, ಅದು ಕೂಡ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಮನೆ. ಚಿಕ್ಕ ಚಿಕ್ಕ ಮನೆಗಳಿರ್ತವೆ, ಅದಕ್ಕೆ ಒಂದು ದೊಡ್ಡ ಗೌಡರ ಮನೆ ಅಂತಾರಲ್ಲ, ಜಗಲಿ ಕಟ್ಟೆ, ಗೌಡರ ಮನೆ ದೊಡ್ಡದಾಗಿ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಕಟ್ಟೆನೂ ಕೂಡ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿ. ಈ ಕಡೆ ಪಗಡೆನ ಆಡ್ತಾ ಇದ್ದಾರೆ. ನಾವು ಇದನ್ನೆಲ್ಲ ಕೇಳಿರ್ತೀವಿ ಫ್ರೆಂಡ್ಸ್, ಬಟ್ ನೋಡಿರಂಗಿಲ್ಲ. ನೋಡಿ ಪಗಡೆನ ಆಡ್ತಾ ಇದ್ದಾರೆ ಈ ಕಡೆ ಎಲ್ಲ ಕೂತ್ಕೊಂಡು. ಈ ಕಡೆ ಕಟ್ಟೆ ಮೇಲೆ ನೋಡಿ ಇಲ್ಲಿ ಗೌಡ್ರು ಗತ್ತಾಗಿ ಕೂತ್ಕೊಂಡಿದ್ದಾರೆ. ಮತ್ತು ಇವರು ಕಾರ್ಕುಣ ಅಂತಾರಲ್ಲ, ಅವ್ರದ್ದು ಲೆಕ್ಕಪತ್ರಗಳನ್ನೆಲ್ಲ ಮಾಡ್ತಾರೆ, ಅವರು ಕೂಡ ಇದ್ದಾರೆ. ಈ ಕಡೆ ಯಾರೋ ಮನುಷ್ಯರು ಬಂದು ಏನೋ ಮಾತಾಡ್ತಾ ಇದ್ದಾರೆ, ಏನೋ ಕೇಳ್ತಾ ಇದ್ದಾರೆ ಗೌಡ್ರ ಕಡೆ. ಬನ್ನಿ ಈಗ ಒಳಗಡೆ ಹೆಂಗಿದೆ ಅಂತ ನೋಡ್ಕೊಂಬರೋಣ. ನೋಡಿ ಬಾಗಿಲು ಕೂಡ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿ ಫುಲ್ ಕಟ್ಟಿಗೆಯಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಈ ಥರ ಮನೆಗಳನ್ನ ನೀವು ನೋಡಿದ್ದೀರಾ ಅಂತ ಹೇಳಿದರೆ ಇದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಹಳ್ಳಿ ಮನೆ ಅಂದಮೇಲೆ ನಾವು ಟಿ ವಿಯಲ್ಲಿ ಅಥವಾ ರಿಯಲ್ ಆಗಿ ನೋಡಿದ್ರೂ ನಿಮಗೆ ಗೊತ್ತೇ ಇರುತ್ತೆ. ಒಂದು ಕಡೆ ದನದ ಕೊಟ್ಟಿಗೆ ಆಗಿರ್ಬೋದು, ಇನ್ನೊಂದು ಕಡೆ ಕಟ್ಟೆ ಮೇಲೆ ಮನೆ ಆಗಿರ್ಬೋದು, ಇದನ್ನ ಆಲ್ಮೋಸ್ಟ್ ನಾವು ನೋಡಿರ್ತೀವಿ ಅಲ್ವಾ ಫ್ರೆಂಡ್ಸ್. ನೋಡಿದರೆ ಸೇಮ್ ರಿಯಲ್ ಆಗಿ ಎತ್ತುಗಳು ನಿಂತ್ಕೊಂಡಿದ್ದಾವೇನೋ ಅಂತ ಆಗುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಒಬ್ಬರು ನೋಡಿ ಮೇವನ್ನು ಹಾಕ್ತಾ ಇದ್ದಾರೆ, ಈ ಕಡೆ ಹಾಲು ಕರೀತಾ ಇದ್ದಾರೆ ಒಬ್ಬರು ಅಮ್ಮ. ಎಷ್ಟು ಚೆನ್ನಾಗಿ ಇದೆ, ಈ ಸ್ಟ್ಯಾಚ್ಯೂಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಇಲ್ಲಿ ಅಜ್ಜಿ ಮೊಮ್ಮಗನಿಗೆ ಊಟ ಮಾಡಿಸೋದಾಗಿರ್ಬೋದು, ಈ ಕಡೆ ಒಳಗಡೆ ಏನೋ ಕುಟ್ತಾ ಇದ್ದಾರೆ, ಖಾರ ಕುಟ್ತಾ ಇದ್ದಾರೇನೋ. ಇವಾಗೆಲ್ಲ ಗಿರಣಿ ಎಲ್ಲ ಬಂದಿದೆ ಫ್ರೆಂಡ್ಸ್, ಮಷೀನ್ಸ್ ಎಲ್ಲ ಇದೆ, ಬಟ್ ಆವಾಗ ಫುಲ್ಲು ಏನಂದರೆ ಕೈಯಿಂದನೇ ಮಾಡ್ತಾಯಿದ್ರು. ಈ ಕಡೆ ನೋಡಿ ಗೌಡ್ತಿ ಮಗುವನ್ನು ಆಡಿಸ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ, ತೊಟ್ಲು ಕೂಡ ಕಟ್ಟಿಗೆಯಿಂದ ಮಾಡಿದ್ದು. ಫುಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ, ಎರಡು ಕಣ್ಣು ಸಾಲಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ಫುಲ್ ಎಲ್ಲ ನೋಡಿ ಗೊಂಬೆಗಳನ್ನ ನೋಡಿ ಫುಲ್ಲು ಖುಷಿಯಾಗಿಬಿಟ್ಟಿದ್ಲು. ಈ ಕಡೆ ನೋಡಿ ಅಡುಗೆ ಮನೆ, ರೊಟ್ಟಿ ಮಾಡ್ತಾ ಇದ್ದಾರೆ.
ಈ ಥರ ಮನೇನ ನೀವು ಕೂಡ ನೋಡಿರ್ಬೋದು ಅನಿಸುತ್ತೆ ಫ್ರೆಂಡ್ಸ್. ನೋಡಿ ಕಟ್ಟೆ ಮೇಲ್ಗಡೆ ಮನೆ ಇರುತ್ತೆ. ನೋಡಿ ಮೇಲ್ಗಡೆ ಮಹಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಏನಂದರೆ ಫ್ರೆಂಡ್ಸ್, ಇಲ್ಲಿ ಸ್ಟಾಫ್ಗಳು ಎಲ್ಲ ತುಂಬ ಫ್ರೆಂಡ್ಲಿ ಇದ್ದರು, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದರು. ಇವಾಗ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಇಲ್ಲೂ ಕೂಡ ಕಾರ್ ಪಾರ್ಕಿಂಗ್ ಇದೆ, ಒಳಗಡೆನೂ ನಾವು ಕಾರನ್ನು ತೊಗೊಂಡು ಬರ್ಬೋದು. ಇಲ್ಲಿ ರೆಸಾರ್ಟ್ ಎಲ್ಲ ಇದ್ದಾವಲ್ಲ, ಅಲ್ಲಿಯವರು ಕೂಡ ಇಲ್ಲಿ ಪಾರ್ಕ್ ಮಾಡ್ತಾರೆ. ಇಲ್ಲಿ ನೋಡಿ ವಾಶ್ ಬೇಸಿನ್, ಈ ಕಡೆ ಲೆಫ್ಟ್ ಸೈಡು ಕ್ಯಾಂಟೀನ್ ಇದೆ, ನಾವು ಊಟ ಎಲ್ಲ ಮಾಡ್ತೀವಲ್ಲ. ನಾವು ಬೆಳಗ್ಗೆ ಲೇಟಾಗಿ ಬಂದ್ವಿ ಫ್ರೆಂಡ್ಸ್, ಅಂದರೆ 11 ಗಂಟೆಗೆ ಬಂದ್ವಿ. ಅವಾಗೂ ಕೂಡ ಏನಂದರೆ ಟಿಫನ್ ಇತ್ತು, ಬಟ್ ನಾವು ಹೊರಗಡೆನೇ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ನಾವಿಲ್ಲಿ ಟಿಫನನ್ನು ಮಾಡಲಿಲ್ಲ. ಅವರು ಇದೇ ಮಾಡಿರಿ ಅಂತಲೇ ಹೇಳಿದರು, ಬಟ್ ನಾವು ಹೊರಗಡೆನೇ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ನಾವು ಟಿಫನ್ ಮಾಡಲಿಲ್ಲ, ಡೈರೆಕ್ಟಾಗಿ ಊಟನೇ ಮಾಡಿದ್ರಾಯ್ತು ಅಂತ ಹೇಳಿ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ಕಿಚನ್ ಹಾಲು, ಅದರ ಅಪೋಸಿಟೇ ನೋಡಿ ಫ್ರೆಂಡ್ಸ್ ರೆಸಾರ್ಟ್ ಇದೆ. ಈ ಕಡೆ ಒಂದು ಹಾಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡಿದರೆ ಖುಷಿ ಆಗುತ್ತೆ. ಇನ್ನೂ ಒಂಥರ ಡಿಫ್ರೆಂಟ್ ಆಗಿದೆ ಇದು ಕೂಡ ಒಂದು ಹಾಲ್ ಅಂತಲೇ ಹೇಳ್ಬೋದು, ಜನಗಳಿಗೆ ಕೂತ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಸಾಯಂಕಾಲ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ. ಮುಂದೆ ನೋಡಿ ಫ್ರೆಂಡ್ಸ್ ಏನೇನಿರುತ್ತೆ ಅಂತ ಗೊತ್ತಾಗುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ಲಾಂಗ್ ವಿಡಿಯೋ ಆಗಿದ್ರೂ ಕೂಡ ಬೋರ್ ಆಗೋದಿಲ್ಲ ಅಂತ ಅಂದ್ಕೊತೀನಿ ನಾನು. ಎಲ್ಲ ಕ್ಲಿಯರಾಗಿ ತೋರಿಸಿದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ. ನೋಡಿ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಈ ಕಡೆ ರೌಂಡ್ ಆಗಿರೋದು ಚಿಕ್ಕ ಮಕ್ಕಳಿಗೆ, ಅಂದರೆ ಫುಲ್ ಆಳ ಇರೋದಿಲ್ಲ. ಈ ಕಡೆ ದೊಡ್ಡವರಿಗೆ. ಇದು ಮಾತ್ರ ಪೇ ಮಾಡಬೇಕಾಗುತ್ತೆ. ಎಲ್ಲ ಆ್ಯಕ್ಟಿವಿಟಿಗೂ ಏನಂದರೆ ಅಮೌಂಟು ಒಂದೊಂದಕ್ಕೆ ಇದೆ, ಒಂದೊಂದಕ್ಕೆ ಇರೋದಿಲ್ಲ. ಆಲ್ಮೋಸ್ಟ್ ಫ್ರೀನೇ ಇದೆ, ಒಂದೊಂದಕ್ಕೆ ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಎಕ್ಸ್ಟ್ರಾ ಮಾಡಬೇಕು, ಮತ್ತು ಸ್ವಿಮ್ಮಿಂಗ್ ಡ್ರೆಸ್ಸು ಕಡ್ಡಾಯವಾಗಿ ಹಾಕ್ಕೊಳ್ಳೇಬೇಕು. ನೋಡಿ ಎಷ್ಟು ಚೆನ್ನಾಗಿ, ಇಲ್ಲಿ ಸ್ಟ್ಯಾಚ್ಯೂನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲೂ ನೋಡಿದ್ರು ಗ್ರೀನರಿ ತುಂಬ ಚೆನ್ನಾಗಿ, ಒಳ್ಳೆ ಏನಂದರೆ ಹೂವಿನ ಗಿಡಗಳಾಗಿರ್ಬೋದು, ತುಂಬ ಒಳ್ಳೆ ಚೆನ್ನಾಗಿ ಗಿಡಗಳನ್ನ ಹಚ್ಚಿದ್ದಾರೆ. ಫುಲ್ ಗ್ರೀನರಿ, ಫುಲ್ ಕೋಲ್ಡ್ ಇದೆ. ನಾವು ಹೋದಾಗ ಫುಲ್ ಒಂದು ಸ್ವಲ್ಪ ಬಿಸಿಲೂ ಇತ್ತು, ಕ್ಲೌಡಿ ಇತ್ತು, ಚೆನ್ನಾಗಿತ್ತು ಕ್ಲೈಮೇಟ್ ಮಾತ್ರ. ನನ್ನ ಮಗಳಂತೂ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು. ಎಲ್ಲ ನೋಡಿ, ಅವಳಿಗೆ ಹೊಸದಾಗಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ಥರ ಎಲ್ಲ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅವಳು ನೋಡ್ತಾ ಇರೋದು. ಇವಾಗ ಮತ್ತೆ ಮುಂದೆಗಡೆ ಹೋಗೋಣ ಫ್ರೆಂಡ್ಸ್, ಅಲ್ಲಿ ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ಇದ್ದಾವಂತೆ, ನೋಡ್ಕೊಂಬರೋಣ. ನಮಗೆ ಗೈಡ್ ಕೂಡ ಚೆನ್ನಾಗಿ ಮಾಡಿದರು, ಅಂದರೆ ಎಲ್ಲ ಅಲ್ಲಿ ಸ್ಟಾಫ್ಗಳು ಇಲ್ಲಿ ಈ ಥರ ಇದೆ, ಇಲ್ಲಿ ಈ ಥರ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಇವಾಗ ಮುಂದ್ಗಡೆ ಹೋಗೋಣ. ನೋಡಿ ಇನ್ನೂ ತುಂಬ ಕೆಲಸನ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮರಗಳನ್ನು ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ. ಇಲ್ಲಿ ಅಡ್ವೆಂಚರಸ್ ಗೇಮ್ಸ್ ಸ್ಟಾರ್ಟ್ ಆಗ್ತವೆ ಫ್ರೆಂಡ್ಸ್. ಇಲ್ಲೊಂದು ಪಾಂಡ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಫುಲ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಏನಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಗುಡಿಸಲು ಟೈಪ್ ಮಾಡಿದ್ದಾರೆ ನೋಡಿ, ಆರಾಮಾಗಿ ತಂಪಿರುತ್ತೆ, ಆರಾಮಾಗಿ ಕೂತ್ಕೋಬೋದು. ಇಲ್ಲಿ ಆದಿವಾಸಿ ಒಂದು ಸ್ಟ್ಯಾಚು ಇದೆ, ಅಲ್ಲಿನೂ ಕೂಡ ನೋಡೋಣ ಹೋಗಿ. ಮುಂದ್ಗಡೆ ಹೋಗೋಣ. ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಚಿಕ್ಕ ಮಕ್ಕಳಿಗೆ ಗಾರ್ಡನ್ ಕೂಡ ಇದೆ ಅಂತೆ. ನನ್ನ ಮಗಳಿಗೆ ಮೇನಾಗಿ ಅದೇ ಬೇಕಾಗಿರೋದು. ನಾವು ಅದನ್ನು ಕೂಡ ನೋಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಇಲ್ಲಿ, ಯಾಕಂದರೆ ಅವಳು ಕೂಡ ಎಂಜಾಯ್ ಮಾಡಬೇಕು ನಮ್ಮ ಜೊತೆನೇ. ಹಾಗಾಗಿ ನಾವು ಮೊದಲೇ ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ನೋಡಿಕೊಂಡು ನಾನು ಬಂದಿದ್ದೆ, ಅವಳಿಗೂ ಕೂಡ ಎಂಜಾಯ್ ಮಾಡೋಕ್ಕೆ ಬೇಕಲ್ವಾ ಅಂತ ಹೇಳಿ. ನಾನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗಾರ್ಡನ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಿಮೆಂಟಿಂದ ಮಾಡಿದ್ದಾರೆ ನೋಡಿ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಂತೂ ಎಷ್ಟು ಚೆನ್ನಾಗಿದೆ, ಫುಲ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳ ಗಾರ್ಡನ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ. ಈ ಕಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ತುಂಬ ನೀಟಾಗಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ. ಈ ಕಡೆ ನೋಡಿದರೆ ಇಲ್ಲಿ ಗುಹೆ ಟೈಪ್ ಮಾಡಿದ್ದಾರೆ. ನಾನು ಏನಪ್ಪ ಏನಿದೆ ಅಂತ ನೋಡಿದೆ,
ಏನೂ ಇಲ್ಲ, ಜಸ್ಟ್ ಸುಮ್ಮನೆ ಮಾಡಿದ್ದಾರೆ. ನಾನೇನೋ ಗೇಮ್ಸ್ ಏನೋ ಇದೆ ಅಂತ ಅಂದ್ಕೊಂಡೆ, ಬಟ್ ಏನಿಲ್ಲ, ಸುಮ್ಮನೆ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಫ್ಲವರ್ ಗಿಡಗಳನ್ನು ಮತ್ತು ಶೋ ಗಿಡಗಳನ್ನು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂಥೇಳಿ ನೋಡೋಕ್ಕೆ ಲುಕ್ ಚೆನ್ನಾಗಿ ಅನಿಸುತ್ತೆ. ನಾನು ಹಾಗೆ ಒಳಗಡೆ ಹೋಗಿ ಒಂದು ರೌಂಡ್ ಹೋಗಿ ಬಂದೆ. ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು ನೋಡಿ. ಈ ಥರ ಒಳಗಡೆ ಮಾಡಿದ್ದಾರೆ. ಬನ್ನಿ ಇವಾಗ ಸಣ್ಣ ಮಕ್ಕಳ ಕಿಡ್ಸ್ ಗಾರ್ಡನಿಗೆ ಹೋಗೋಣ. ನನ್ನ ಮಗಳಂತೂ ವೇಟಿಂಗ್, ಯಾವಾಗ ಆ ಕಡೆ ಹೋಗೋದು ಅಂತ ಹೇಳಿ. ಎಲ್ಲ ನೋಡಿ ಫುಲ್ ಎಂಜಾಯ್ಮೆಂಟ್ ಅವಳು, ನಮಗಿಂತ ಎಂಜಾಯ್ ಮಾಡಿದ್ಲು. ಇಲ್ಲೇನಿದೆ ಮಮ್ಮಿ ಅಂತ ಕೇಳ್ತಾ ಇದ್ದಾಳೆ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂಥೇಳಿ ನೋಡಿ ನನಗೆ ಫೋಟೋ ತೆಗಿ ಅಂತ ಹೇಳಿ ನಿಂತ್ಕೊತಾ ಇದ್ದಾಳೆ ಪೋಸ್ ಕೊಡ್ತಾ. ನೋಡಿ ಗಾರ್ಡನ್ನು ಕೂಡ ಎಷ್ಟು ನೀಟಾಗಿದೆ, ಒಂದು ಸ್ವಲ್ಪನೂ ಏನೋ ಅಂದರೆ ಹಾಳಾಗಿಲ್ಲ. ಮಕ್ಕಳದು ಆಟಿಕೆಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಮೇಲ್ಗಡೆ ನೋಡಿಲಿ ಅಡ್ವೆಂಚರ್ಸ್ ಗೇಮ್ ಸ್ಟಾರ್ಟ್ ಆಗಿದೆ. ನಾನು ಕೂಡ ತುಂಬ ಎಲ್ಲ ಆಟಗಳನ್ನು ಆಡಿ ಎಂಜಾಯ್ ಮಾಡಿದೆ. ನನಗೆ ಈ ಥರ ಆಟಗಳಂದರೆ ತುಂಬ ಇಷ್ಟ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಗೇಮ್ಸನ್ನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನೂ ಆಗೋದಿಲ್ಲ ಫ್ರೆಂಡ್ಸ್, ಭಯ ಪಡೋರ್ಗೂ ಹೇಳ್ತಾ ಇದ್ದೀನಿ, ಏನೂ ಆಗೋದಿಲ್ಲ, ಎಲ್ಲ ಸೇಫ್ಟಿ ಇದೆ. ಯಾವುದೇ ಥರ ನಾವು ಕೆಳಗಡೆ ಬೀಳೋದಿಲ್ಲ, ಜಸ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಆಯಿತು. ಅವರೆಲ್ಲ ನಮಗೆ ಸೇಫ್ಟಿ ಕೊಟ್ಟಿರ್ತಾರೆ. ನಾವು ಕೆಳಗಂತೂ ಬೀಳೋ ಚಾನ್ಸಸ್ಸೇ ಇರೋದಿಲ್ಲ. ನನಗಂತೂ ಫುಲ್ ಅಂದರೆ ಫುಲ್ ಏನಂದರೆ ಎಂಜಾಯ್ ಮಾಡಿದೆ, ಫುಲ್ ಮಜಾ ಬಂತು, ಚೆನ್ನಾಗಿತ್ತು. ಮತ್ತು ಹೈಟ್ ಭಯ ಇರೋರು ಹೋಗಬೇಡಿ. ನೋಡಿ ನಮಗೆ ಈ ಥರದ್ದು ಇಲ್ಲೇ ಅಂದರೆ ಇಲ್ಲೇ ಗೇಮ್ಸನ್ನು ಆಡೋಕ್ಕೆ ಸಿಗುತ್ತೆ. ಹಾಗಾಗಿ ನಾನು ಎಲ್ಲ ಗೇಮ್ಸನ್ನು ಆಡಿ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೇ ಒಂದು ಏನಂದರೆ ಜಾದೂನ ಮಾಡ್ತಾಯಿದ್ರು, ಮ್ಯಾಜಿಕ್ ಶೋ ನಡೀತಾ ಇತ್ತು, ಅದನ್ನು ಕೂಡ ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡಿದರು. ಮತ್ತು ಈ ಕಡೆ ಬಂದ್ವಿ ನಾವು ಪಾಂಡ್ ಹತ್ರ. ಇಷ್ಟೆಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿಬಿಟ್ಟಿತ್ತು ನನಗಂತೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ಮತ್ತು ಜಿಪ್ ಬ್ಲಾಗನ್ನು ಮಾಡಿದೆ ನಾನು, ಅದು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲನೂ ಕೂಡ ತುಂಬ ಎಂಜಾಯ್ ಮಾಡಿದೆ. ಇಷ್ಟೆಲ್ಲ ಆಡಿದಾದಮೇಲೆ ಫುಲ್ ಸುಸ್ತಾಗಿತ್ತು. ಇವಾಗ ಕೋಲ್ಡ್ ತಂಪಾಗಿ ಫ್ರೂಟನ್ನು ಕೊಟ್ಟರು, ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯ್ತಪ್ಪ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಬೋಟಿಂಗಿಗೆ ಹೋದ್ವಿ. ಇದೆಲ್ಲನೂ ಇಲ್ಲಿ ಫ್ರೀ ಇದೆ ನೋಡಿ ಫ್ರೆಂಡ್ಸ್. ಯಾವುದೇ ಗೇಮ್ಸಿಗಾಗಿರ್ಬೋದು, ಬೋಟಿಂಗ್ ಆಗಿರ್ಬೋದು, ನಾವು ಯಾವುದೇ ಅಮೌಂಟನ್ನು ಪೇ ಮಾಡಿಲ್ಲ. ಇಲ್ಲಿ ಲೈಫ್ ಜಾಕೆಟನ್ನು ಕೊಡ್ತಾರೆ, ಇದನ್ನು ಹಾಕ್ಕೊಂಡ್ರು ನಮಗೆ ಯಾವುದೇ ಥರದ ಭಯ ಬೇಡ, ಏನೂ ಆಗೋದಿಲ್ಲ. ನೋಡಿ ಆರಾಮಾಗಿ ನೀವು ಬೋಟಿಂಗ್ ಮಾಡ್ಬೋದು. ನಾನು ಒಳಗಡೆ ಮೊಬೈಲ್ ತೊಗೊಂಡು ಹೋಗಲಿಲ್ಲ, ಯಾಕಂದರೆ ನಾವು ಹೋಗೋಕ್ಕಿಂತ ಮುಂಚೆ ಒಬ್ಬರ ಮೊಬೈಲು ನೀರಲ್ಲಿ ಬಿದ್ದುಬಿಡ್ತು. ಹಾಗಾಗಿ ನಾನು ಮೊಬೈಲನ್ನು ತೆಗಿಲಿಲ್ಲ. ಮತ್ತು ಬೋಟಿಂಗ್ ಮುಗಿಸ್ಕೊಂಡು ಅಲ್ಲಿ ಏನಂದರೆ ಸೈಕಲ್ ರೋಪ್ ಇತ್ತು, ಅದು ಕೂಡ ಲೇಟಾಗಿ ಊಟ ಆದಮೇಲೆ ಅಂತ ಹೇಳಿದರು. ಮತ್ತು ನಾವು ಮೇನ್ ಅಂದರೆ ಈ ಕಡೆ ಡೈನಿಂಗ್ ಹಾಲ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ATV ಬೈಕ್ ಇತ್ತು, ಇದನ್ನು ಕೂಡ ರೈಡ್ ಮಾಡಿದರು ನಮ್ಮ ಹಸ್ಬೆಂಡ್ ಮತ್ತು ಮಗಳು. ಇದು ಕೂಡ ಚೆನ್ನಾಗಿತ್ತು. ಇದ್ರ ಅಪೋಸಿಟೇ ನೋಡಿ ಫ್ರೆಂಡ್ಸ್, ಇಲ್ಲಿ ರೆಸಾರ್ಟ್ಗಳಿದೆ, ತುಂಬ ಚೆನ್ನಾಗಿದ್ದಾವೆ. ಅಂದರೆ ನೀರಿನ ಹತ್ರನೇ ಇದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಇರಬಹುದು, ಇದ್ದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಾವು ಒಂದು ದಿನದ ಪ್ಯಾಕನ್ನು ತೊಗೊಂಡಿದ್ವಿ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಹೊಟ್ಟೆ ಫುಲ್ ಹಸಿವಾಗ್ತಾ ಇತ್ತು. ಹಾಗಾಗಿ ನಾವು ಊಟನೂ ರೆಡಿ ಇದೆ ಅಂತ ಹೇಳಿದರು. ಊಟ ಮಾಡಿಕೊಂಡು ಮತ್ತೆ ಹೋಗೋಣ ಅಂತ ಹೇಳಿ ಬಂದ್ವಿ. ಕಡೆ ನೋಡಿ ಫ್ಲವರ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ರಿಯಲ್ ಆಗಿರೋದಿದು. ನಾನು ಆರ್ಟಿಫಿಷಿಯಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ರಿಯಲ್ ಆಗಿರೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ, ಏನೇನು ಊಟ ರೆಡಿ ಇದೆ ಅಂತ ನೋಡಿಕೊಂಡು ಬರೋಣ. ಊಟ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸು, ನಿಜವಾಗ್ಲೂ ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ ಊಟನ. ಈ ಕಡೆ ಇಲ್ಲಿರೋದು ಮೇಯ್ನಾಗಿ ಮಜ್ಜಿಗೆ, ಕ್ಯಾರೆಟು, ಸೌತೆಕಾಯಿ, ಇಲ್ಲಿ ಹಾಗಲಕಾಯಿ ಫ್ರೈ ಅಂತೂ ಸೂಪರ್ ಆಗಿತ್ತು. ನನ್ನ ಫೇವ್ರೇಟ್ ಇದು. ಗಟ್ಟಿ ಮೊಸರಾಗಿರ್ಬೋದು, ಮೆಣಸಿನ್ಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಶೇಂಗಾ ಚಟ್ನಿ ಮತ್ತು ಅಗಸೆ ಚಟ್ನಿ, ಗಟ್ಟಿ ಮೊಸರು ಮತ್ತು ಇಲ್ಲಿ ಕೆಂಪು ಚಟ್ನಿ, ಇಷ್ಟೆಲ್ಲ ಇದೆ. ಮತ್ತು ಬನ್ನಿ ಮೇನ್ ಕೋರ್ಸಾಗಿ ಏನಿದೆ ಅಂತ ನೋಡ್ಕೊಂಬರೋಣ. ನೋಡಿಲ್ಲಿ ಹೆಸರು ಕಾಳು ಪಲ್ಯ ಸೂಪರಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ತುಂಬ ಚೆನ್ನಾಗಿತ್ತು. ಈ ಕಡೆ ಎಣ್ಗಾಯಿ ಪಲ್ಯ, ಹೊಟ್ಟೆ ಹಸಿವಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಊಟ. ಚಪಾತಿ ಮತ್ತು ಮೆತ್ತಗಿರೋ ರೊಟ್ಟಿ ಮತ್ತು ಕಟಕ್ ರೊಟ್ಟಿ ಅಂತೂ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಕರ್ಚಿಕಾಯಿ, ಅದರ ಮೇಲ್ಗಡೆ ತುಪ್ಪ. ಕರ್ಚಿಕಾಯಿ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು, ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ರುಚಿಯಾಗಿತ್ತು. ಈ ಕಡೆ ಪುಳಿಯೋಗರೆ, ಅನ್ನ ಸಾರು ಮತ್ತು ಏನಂದರೆ ಹಪ್ಪಳನೂ ಇತ್ತು. ಟ್ರಯಾಂಗಲ್ಸ್ ಹಪ್ಪಳ ಅಂತಾರಲ್ಲ ಅದು ಕೂಡ ಇತ್ತು. ನೋಡಿ ಎಲ್ಲ ಊಟ ಹಾಕ್ಕೊಂಡು ಬಂದು ಫುಲ್ ಮಸ್ತ್ ಊಟ ಮಾಡಿದ್ವಿ. ನನ್ನ ಮಗಳು ಕೂಡ ಊಟನ ಎಂಜಾಯ್ ಮಾಡ್ತಾ ಇದ್ದಾಳೆ. ಇದ್ರ ಜೊತೆಗೆ ಮಜ್ಜಿಗೆನೂ ಕೂಡ ಕುಡಿದು ಅಲ್ಲಿಂದ ನೋಡಿ ಇಲ್ಲಿ ಈ ಥರ ಡ್ರೆಸ್ಸಸ್ ಎಲ್ಲ ಕೊಡ್ತಾರೆ. ಇದು ಒಂದು ಪೇರಿಗೆ 100 ರೂಪೀಸು. ನಾವು ಈ ಥರ ತೊಗೊಂಡು ಹಾಕ್ಕೊಂಡು ಫೋಟೋ ಶೂಟನ್ನು ಮಾಡ್ಕೊಳ್ಬೋದು. ಅದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟು ಇಲ್ಲಿ ಏನಂದರೆ ರೈನ್ ಡ್ಯಾನ್ಸ್ ಇದೆ ಅಂತ ಹೇಳಿದರು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ನಾವು ರೈನ್ ಡ್ಯಾನ್ಸ್ ಮಾಡಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು ಮತ್ತು ಅಷ್ಟೊಂದು ನಮಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾವು ರೈನ್ ಡ್ಯಾನ್ಸನ್ನು ಮಾಡಲಿಲ್ಲ. ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ಒಂದು ಕ್ಲಿಪ್ಪನ್ನು ತೊಗೊಂಡೆ ನಾನಷ್ಟೇ, ಮತ್ತೇನಿಲ್ಲ. ಜಸ್ಟ್ ನೋಡಿ ತುಂಬ ಎಂಜಾಯ್ ಮಾಡ್ಬೋದು ಈ ಥರ. ನೆಕ್ಸ್ಟ್ ಇಲ್ಲಿ ಆರ್ಚರಿ ಇತ್ತು, ಇದನ್ನು ಕೂಡ ಟ್ರೈ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಎಲ್ಲ ಟ್ರೈ ಮಾಡಿದರು. ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು ಗೇಮ್ಸು. ಊಟ ಮಾಡಿ ಮತ್ತೆ ಬಂದ್ಬೇಕಂದ್ರೆ ಇಲ್ಲಿ ಸೈಕಲ್ ರೋಪ್ ಇದೆ ಅಂತ ಹೇಳಿದರು. ಮತ್ತು ನನ್ನ ಮಗಳು ಫುಲ್ ಎಂಜಾಯ್, ಮತ್ತೆ ಈ ಕಡೆನೇ ಬಂದ್ವಿ ಅಂತ ಹೇಳಿ ನೋಡಿ ಮತ್ತೆ ಇಲ್ಲಿ ಸೈಕಲ್ ರೋಪನ್ನು ಮಾಡಿದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಫುಲ್ ಗಾಳಿಗೆಲ್ಲ ಶೇಕ್ ಆಗ್ತಾಯಿತ್ತು, ಬಟ್ ಹೆದರಿಕೆ ಏನೂ ಇಲ್ಲ. ನನಗಂತೂ ಈ ಥರ ಭಾಳ ಇಷ್ಟ. ಈ ಕಡೆ ನೋಡಿ ಹಾರ್ಸ್ ರೈಡ್ ಇತ್ತು, ಇದನ್ನು ಕೂಡ ನೋಡಿ ಇದನ್ನು ಕೂಡ ಎಂಜಾಯ್ ಮಾಡಿದ್ವಿ, ರೈಡ್ ಮಾಡಿದ್ವಿ. ಈ ಥರ ನಾವು ಸಿಟಿಲೆಲ್ಲ ಅಂದರೆ ನೋಡಿರೋದೇ ಇಲ್ಲ, ಈ ಥರದ್ದೆಲ್ಲ ಎಂಜಾಯ್ ಮಾಡಿರೋಂಗಿಲ್ಲ. ಈ ಕಡೆ ಬಂದರೆ ನಾವು ಒಂದು ಪ್ಯಾಕೇಜ್ ತೊಗೊಂಡ್ರೆ ಫ್ರೆಂಡ್ಸ್ ಆರಾಮಾಗಿ ಫುಲ್ ಎಂಜಾಯ್ ಮಾಡ್ಬೋದು. ನೋಡಿ ತುಂಬ ಸೂಪರಾಗಿತ್ತು, ಡಿಫ್ರೆಂಟಾಗಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನಿಮಗೆ ಡೀಟೇಲಾಗಿ ಬೇಕು ಅಂತ ಹೇಳಿದರೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಾಗಿರ್ಬೋದು, ಮೇನಲ್ಲಿ ಕೆಳಗಡೆ ಆಗಿ ಕೊಟ್ಟಿರ್ತೀನಿ. ಅದಕ್ಕೆ ಕಾಲ್ ಮಾಡಿ ನೀವು ಬುಕ್ಕಿಂಗ್ ಮಾಡಿ ಬಂದರೆ ಅಂತೂ ತುಂಬ ಒಳ್ಳೆಯದು. ಲಾಸ್ಟಿಗೆ ನೋಡಿ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ, ಒಂದು ಕೂಡ ಸಣ್ಣ ಬಿಂದಿಗೆನ ತಗೊಂಡು ಡ್ಯಾನ್ಸ್ ಮಾಡಿಸ್ತಾರೆ. ಅದು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆ ಒಂದು ಸ್ವಲ್ಪ ಏನಂದರೆ ಫ್ರೆಂಡ್ಸ್ ಆಗಿದ್ದರು. ಅಲ್ಲಿ ಹೋದ್ಮೇಲೆ ಅವರಂತೂ ಸಿಕ್ಕಾಪಟ್ಟೆ ಮಿಂಗಲ್ ಆಗಿದ್ದರು, ತುಂಬ ಖುಷಿ ಆಯಿತು. ಅಲ್ಲಿ ಹೋದ್ಮೇಲೆ ಫುಲ್ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಅವರೆಲ್ಲ, ಹೋಗಿ ಬರೋವರೆಗೂ. ನೋಡಿ ಅವ್ರ ಜೊತೆ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ಹೋದ್ಮೇಲೆ ಏನು ನಾಚಿಕೆ ಅನ್ನೋದೇ ಇರೋಂಗಿಲ್ಲ, ತುಂಬ ಎಂಜಾಯ್ಮೆಂಟ್ ಆಗುತ್ತೆ ಫ್ರೆಂಡ್ಸ್. ನೀವೆಲ್ಲರೂ ಕೂಡ ಒಂದ್ಸಲ ಹೋಗಿ ಎಂಜಾಯ್ ಮಾಡಿ ಬನ್ನಿ. ಲಾಸ್ಟಿಗೆ ಬಿಸಿ ಬಿಸಿ ಮಂಡಕ್ಕಿ ಅಂದರೆ ಗಿರ್ಮಿಟ್ಟು ಮಿರ್ಚಿ ಬಿಸಿ ಬಿಸಿ ತಿಂದು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.